ಮುಂಡಗೋಡಿನ ಎನ್ಎಂಡಿ ಜಮೀರ್ ಹತ್ಯೆ ಕೇಸ್ನಲ್ಲಿ ಮತ್ತೆ 4 ಆರೋಪಿಗಳ ಬಂಧನವಾಗಿದೆ. ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಖಡಕ್ ತನಿಖೆಗೆ ಇಳಿದಿರೋ ತಂಡ ಮತ್ತೆ 4ರನ್ನು ಬಂಧಿಸಿದೆ. ಈ ಮೂಲಕ ಎನ್ಎಂಡಿ ಹತ್ಯೆ ಕೇಸ್ನಲ್ಲಿ ಇದುವರೆಗೂ ಒಟ್ಟು 11 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಮುಂಡಗೋಡ ಕಿಲ್ಲೆ ಓನಿಯಾ ಮಲ್ಲಿಕ್ ಜಹಾನ್ ಅಲಿಯಾಸ್ ಜಹೀರ್ ತಂದೆ ಶಬ್ಬೀರ್ ಶೇಖ್, ಮಹಮ್ಮದ್ ಸಾದಿಕ್ ತಂದೆ ಅಬ್ದುಲ್ ರಜಾಕ್ ದರ್ಗಾವಾಲೆ, ಮುಂಡಗೋಡ ಮಾರಿಕಾಂಬಾ ನಗರದ ಅಸಗರ್ ಅಲಿ ತಂದೆ ಮಕ್ತೂಮ್ ಅಲಿ ದೊಣ್ಮನಿ ಹಾಗೂ ಸಾಹಿಲ್ ತಂದೆ ಬಾಬಾ ಬುಡನ್ ಶೇಖ್ ಅಲಿಯಾಸ್ ನಂದಿಕಟ್ಟಿ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಅಂದಹಾಗೆ ಜಮೀರ್ ಹತ್ಯೆ ಕೇಸ್ನಲ್ಲಿ ಸದ್ಯ A1 ಆರೋಪಿ ಮಂಜುನಾಥ್ ಕಾಜ್ಗಾರ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಇವರು ಎನ್ಎಂಡಿ ಜಮೀರ್ ಹತ್ಯೆ ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಅಲ್ಲದೆ ಹತ್ಯೆ ಕೇಸ್ನಲ್ಲಿ ಬಳಸಲಾಗಿದ್ದ 2 ಪಿಸ್ತೂಲ್ಗಳನ್ನು ಇವರೇ ತರೋಕೆ ಅಂತ ಹೊರ ರಾಜ್ಯಕ್ಕೆ ಹೋಗಿ ಬಂದಿದ್ದರು. ಹೀಗಾಗಿ ತನಿಖೆ ವೇಳೆ ವಿಚಾರ ಬಯಲಾದ ಹಿನ್ನೆಲೆಯಲ್ಲಿ ಈ 4ರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ತೀವ್ರ ಕುತೂಹಲ ಕೆರಳಿಸಿದ್ದ ಎನ್ಎಂಡಿ ಜಮೀರ್ ಹತ್ಯೆ ಕೇಸ್ನಲ್ಲಿ ಈ 4 ಸೇರಿದಂತೆ ಒಟ್ಟು 11 ಜನ ಆರೋಪಿಗಳನ್ನು ಬಂಧಿಸಿದಂತಾಗಿದೆ.